ಬಾಗಲಗುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಾಸವಾಗಿದ್ದ ಮಹಿಳೆಯೊಬ್ಬರು ನಿಗೂಢವಾಗಿ ಕಾಣೆಯಾಗಿದ್ದಾರೆ. ಏಪ್ರಿಲ್ 11ರ ಮಧ್ಯರಾತ್ರಿ 11:30 ವೇಳೆಗೆ ಕಸ ಹಾಕಿ ಬರ್ತೀನಿ ಅಂತ ಹೋದ ಮಹಿಳೆ ವಾಪಸ್ ಮನೆಗೆ ಬಂದಿಲ್ಲ. ಮನೆ ಬಳಿ ಇರೋ ಸಿಸಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿಸಿದಾಗ ಆಕೆ ಕಸದ ಬುಟ್ಟಿಯ ಜೊತೆಗೆ ಒಂದು ಬ್ಯಾಗ್ ತೆಗೆದುಕೊಂಡು ಹೋಗ್ತಿರೋದು ಕಂಡು ಬಂದಿದೆ. ಹಾಗಾದ್ರೆ ನಿಗೂಢವಾಗಿ ನಾಪತ್ತೆಯಾದ ಮಹಿಳೆ ಹೋಗಿದ್ದೆಲ್ಲಿಗೆ ಅಂತ ತೋರಿಸ್ತೀವಿ. ಈ ಸ್ಟೋರಿ ನೋಡಿ. ದೂರದಲ್ಲಿ ಬಂದು ನಿಲ್ಲೋ ಬೈಕ್ ಬಂದು ನಿಂತ ಬಳಿಕ ಒಂದು ಕೈಯಲ್ಲಿ ಕಸದ ಬುಟ್ಟಿ, ಮತ್ತೊಂದು ಕೈಯಲ್ಲಿ ಬ್ಯಾಗ್ ಹಿಡಿದು ಹೊರಟ ಮಹಿಳೆ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋ ಈ ದೃಶ್ಯಗಳ ಹಿಂದೆ ಅದೊಂದು ಮಿಸ್ಸಿಂಗ್ ಕೇಸ್ ರಹಸ್ಯ ಅಡಗಿದೆ. ಮಧ್ಯರಾತ್ರಿ ಕಸ ಹಾಕಿ ಬರ್ತೀನಿ ಅಂತ ಹೊರಟ ಮಹಿಳೆಯ ಮಿಸ್ಸಿಂಗ್ ಮಿಸ್ಟರಿ ಕಥೆ ಇದೆ. ಅಸಲಿಗೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋ ಈ ದೃಶ್ಯಗಳು ಬೆಂಗಳೂರಿನ ಬಾಗಲಗುಂಟೆಯ ಮನೆಯೊಂದಕ್ಕೆ ಸೇರಿದವು. ಮಹಿಳೆಯೊಬ್ಬರು ನಿಗೂಢವಾಗಿ ನಾಪತ್ತೆಯಾಗಿರುವುದಕ್ಕೆ ಈ ದೃಶ್ಯಗಳೇ ಸಾಕ್ಷಿಯಾಗಿವೆ. ಒಂಬತ್ತು ವರ್ಷಗಳ ಹಿಂದೆ ಹಸೆಮಣೆಯೇರಿದ್ದರು ಆ ದಂಪತಿ. ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಇವೆ 2 ಮಕ್ಕಳು. ಈ ಫೋಟೋದಲ್ಲಿರೋ ದಂಪತಿಯ ಹೆಸರು ಶರತ್ ಕುಮಾರ್ ನಾಯಕ್, ಪ್ರಿಯಾಂಕಾ ಅಂತ. ಇವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಟಿಬಿ ಕಾವಲ್ ಗ್ರಾಮದವರು. ಇವರು ಸುಮಾರು 9 ವರ್ಷಗಳ ಹಿಂದೆ ಮದುವೆಯಾಗಿದ್ರು. ಈ ದಂಪತಿಗೆ ಒಟ್ಟು 3 ಮಕ್ಕಳು. ಅದರಲ್ಲಿ ಒಂದು ಮಗು ಮೃತಪಟ್ಟಿದ್ದು 2 ಮಕ್ಕಳಿದ್ದಾರೆ. ಶರತ್ ಕುಮಾರ್ ನಾಯಕ್ ಬೆಂಗಳೂರಿನ ಸುಧಾಮನಗರದ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿದ್ದಾರೆ. ಇವರು ಮೊದಲು ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ ನೆಲೆಸಿದ್ರು. ಅಲ್ಲಿಯೇ ಇವರ ಸಾಂಸಾರಿಕ ಜೀವನದಲ್ಲಿ ಬಿರುಗಾಳಿ ಎದ್ದಿತ್ತು. ಇದಕ್ಕೆ ಕಾರಣ ಪತ್ನಿ ಪ್ರಿಯಾಂಕಾಳ ಅನೈತಿಕ ಸಂಬಂಧ. ಮನೆ ಬಳಿ ಸಲೂನ್ ನಡೆಸುತ್ತಿದ್ದ ಯುವಕನ ಪರಿಚಯ. ಸಲೂನ್ ಶಾಪ್ ನಡೆಸುತ್ತಿದ್ದವನ ಜೊತೆ ಅಕ್ರಮ ಸಂಬಂಧ. ಇವರು ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ ವಾಸವಾಗಿದ್ರು. ಕೆಲಸಕ್ಕೆ ಹೋಗಿ ಬರೋಕೆ ಹತ್ತಿರವಾಗುತ್ತೆ ಅಂತ ಶರತ್ ಹೊಸಕೆರೆಹಳ್ಳಿಯಲ್ಲಿ ಮನೆ ಮಾಡಿದ್ರು. ಹೊಸಕೆರೆಹಳ್ಳಿಯಲ್ಲಿದ್ದ ಇವರ ಮನೆ ಪಕ್ಕದಲ್ಲೇ ಒಂದು ಸಲೂನ್ ಶಾಪ್ ಇತ್ತು. ಪ್ರಭು ಅನ್ನೋ ಯುವಕ ಆ ಸಲೂನ್ ಶಾಪ್ ನಡೆಸುತ್ತಿದ್ದ. ಹೀಗೆ ಸಲೂನ್ ಶಾಪ್ ನಡೆಸುತ್ತಿದ್ದ ಪ್ರಭುಗೆ ಪ್ರಿಯಾಂಕಾ ಪರಿಚಯವಾಗಿತ್ತು. ಪ್ರಭು ಪರಿಚಯವಾದ ಬಳಿಕ ಗಂಡ ಮನೆಯಲ್ಲಿ ಇಲ್ಲದ ವೇಳೆ ಆಕೆ ಪ್ರಭು ಜೊತೆ ಚಕ್ಕಂದ ಆಡೋಕೆ ಶುರು ಮಾಡಿದ್ಲು. ಪ್ರಭು ಜೊತೆ ಅನೈತಿಕ ಸಂಬಂಧ ಬೆಳೆಸಿದ ಪ್ರಿಯಾಂಕಾ ಗಂಡನಿಗೆ ಗೊತ್ತಾಗದಂತೆ ನೋಡಿಕೊಂಡಿದ್ಲು. ಆದ್ರೆ ಅನೈತಿಕ ಸಂಬಂಧ ಬೆಳೆದ ಬಳಿಕ ಆಕೆಯ ವರ್ತನೆಯಲ್ಲಿ ಬದಲಾವಣೆ ಕಂಡು ಬಂದಿತ್ತು. ಇದರಿಂದ ಪತಿ ಶರತ್ಗೆ ಅನುಮಾನ ಬರಲು ಕಾರಣವಾಗಿತ್ತು. ಕೊನೆಗೂ ಪತ್ನಿಯ ಕಳ್ಳಾಟದ ಕುರಿತು ಶರತ್ಗೆ ಗೊತ್ತಾಗಿ ಹೋಗಿತ್ತು. ವೈಫಿಗೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಕಟಿಂಗ್ ಶಾಪರ್ ಇದ್ರು, ಪ್ರಭು ಅಂತ. ಅವ್ರ ಮೇಲೆ ಅಫೇರ್ ಇತ್ತು. ಅದು ನನಗೆ ಡೌಟ್ ಬಂದು ಇದೇನೋ ಅವ್ರ ಫೋನಿಗೆ ಯಾವುದೋ ಮೆಸೇಜ್ ಮಾಡ್ತಿದ್ದಾರೆ ಏನಂತ ಹೇಳಿ ಕೇಳಿದಾಗ ಅವ್ರು ಹೇಳಿಲ್ಲ. ಯಾರ್ದು ಮೆಸೇಜ್ ಇದೆ ಏನಂತ ಕೇಳಿದಾಗ ಹೇಳಿಲ್ಲ. ಅದಕ್ಕೆ ಮುಂಚೆ ಏನಾಯ್ತು ಅಂದ್ರೆ ಅವ್ರ ಮೊಬೈಲ್ಗೆ ರೀಚಾರ್ಜ್ ಆಗುತ್ತೆ. ಫೆಬ್ರವರಿನಲ್ಲಿ ಒಂದ್ಸಲ ರೀಚಾರ್ಜ್ ಆಗುತ್ತೆ. ರೀಚಾರ್ಜ್ ಯಾರು ಮಾಡಿಸಿದ್ರು ಅಂತ ಕೇಳಿದಾಗ ನಾನೇ ಮಾಡಿಸ್ಕೊಂಡೆ ಅಂತ ಹೇಳ್ತಾಳೆ. ಆದ್ರೆ ನಾನು ಡೌಟ್ ಬಂದು ನಮ್ಮ ಬ್ರದರಿಗೆ ಹೇಳ್ತೀನಿ ಮೊಬೈಲ್ ರೀಚಾರ್ಜ್ ಆಗಿದೆ ಅಂತ. ಅವರ ಒಂದು ನಂಬರ್ ಹೇಳ್ತಾರೆ, ಆ ನಂಬರ್ಗೆ ಇದು ಮಾಡ್ತೀನಿ. ಅದು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದಾಗ ಇದು ಫೋನ್ ಪೇನಲ್ಲಿ ರೀಚಾರ್ಜ್ ಆಗಿದೆ ಅಂತ ಕಸ್ಟಮರ್ ಕೇರ್ ಅವ್ರು ಹೇಳ್ತಾರೆ. ಫೋನ್ ಪೇನಲ್ಲಿ ರೀಚಾರ್ಜ್ ಆಗಿದೆ ಅಂತ ಬಂದು ಮನೆಗೆ ಕೇಳಿದಾಗ ಅವ್ರ ಫ್ರೆಂಡಿಗೆ ಮಾತಾಡ್ತಾರೆ, ರೀಚಾರ್ಜ್ ಆಗಿದೆ ಅಂತಾರೆ, 300 ರೂಪಾಯಿ ರೀಚಾರ್ಜ್, ನಾನು ಬಿಟ್ಬಿಡ್ತೀನಿ. ಹಂಗೆ ಆಗಿ ಒಂದು ವಾರ ಆದಮೇಲೆ ಮನೇಲಿ ಒಂದು ಹೆಡ್ಸೆಟ್ ಸಿಗುತ್ತೆ. ಹೆಡ್ಸೆಟ್ ಎಲ್ಲಿಂದ ಬಂತು ಅಂತ ಕೇಳಿದರೆ ಅವ್ರು ನಾನೇ ತೊಗೊಂಡೆ ಅಂತ ಹೇಳ್ತಾಳೆ. ಆದರೂ ಡೌಟ್ ಬಂದು ಹೆಡ್ಸೆಟ್ ಸಿಗ್ತಾ ಇಲ್ಲ ಅಂತ ನಮ್ಮ ಮನೆಗೆ ಹೇಳ್ತೀನಿ. ನಮ್ಮ ಮನೆಗೆ ಹೇಳಿದ ಮೇಲೆ ನಮ್ಮ ಮನೆಯವ್ರಿಗೆ ಹೇಳ್ತಾರೆ ಯಾರು ತಂದರು ಏನು ಅಂತ ಕೇಳಿದಾಗ ಅವ್ರು ನಾನೇ ತೊಗೊಂಡೆ ಅದು ಇದು ಅಂತ ಹೇಳ್ತಾಳೆ. ಆದ್ರೆ ನಾನು ಡೌಟ್ ಬಂದು ನೈಟೆಲ್ಲ ಹಂಗೆ ಜಗಳ ಆಗುತ್ತೆ. ಹೋಗಿ ಮಧ್ಯಾಹ್ನ ಡೌಟ್ ಬಂದು ವಿಲ್ಸನ್ ಗಾರ್ಡನ್ ಏರ್ಟೆಲ್ ಆಫೀಸ್ಗೆ ಹೋಗಿ ಡೂಪ್ಲಿಕೇಟ್ ಸಿಮ್ ತೊಗೊಂಡು ಬರ್ತೀನಿ. ಸಿಮ್ ನನ್ನ ಹೆಸರಲ್ಲಿ ಇರುತ್ತೆ, ಡೂಪ್ಲಿಕೇಟ್ ಸಿಮ್ ತರ್ತೀನಿ. ಸಿಮ್ ತಂದು ನನ್ನ ಫೋನಿಗೆ ಸಿಮ್ ಹಾಕಿ ವಾಟ್ಸಪ್ ಲಾಗಿನ್ ಮಾಡ್ತೀನಿ. ಅವಾಗ ಮಧ್ಯಾಹ್ನ ಒಂದು ಮೆಸೇಜ್ ಬರುತ್ತೆ, ಫೋನ್ ಸ್ವಿಚ್ ಆಫ್ ಮಾಡಿ ಆನ್ ಮಾಡು ಅಂತ ಬರುತ್ತೆ. ಅದು ನೇಮು ಹುಡುಗಿ ಹೆಸರಲ್ಲಿ ಸೇವ್ ಆಗಿರುತ್ತೆ. ನಮ್ಮ ವೈಫ್ ವಾಟ್ಸಪ್ಪು ಹುಡುಗಿ ಹೆಸರಲ್ಲಿ ಸೇವ್ ಆಗಿರುತ್ತೆ. ಇದೇನು ಹುಡುಗಿ ಹೆಸರಲ್ಲಿ ಸೇವ್ ಆಗಿದೆಲ್ಲ ಅಂದ್ಕೊಂಡು ಇಮಿಡಿಯೇಟು ನಮ್ಮ ಬ್ರದರಿಗೆ ಹೇಳ್ತೀನಿ ಹುಡುಗಿ ಹೆಸರಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ ಅಂತ. ಅವ್ರು ಏನು ಮಾಡ್ತಾರೆ, ಫೋನ್ ಪೇನಲ್ಲಿ ಚೆಕ್ ಮಾಡ್ತಾರೆ, ಪ್ರಭು ಆರ್ ಅಂತ ಹೆಸರು ಬರುತ್ತೆ. ಯಾವುದು ಹುಡುಗನ ಹೆಸರಿದೆ ಅಂತ ನೋಡ್ತಾರೆ. ಆಮೇಲೆ ಟ್ರೂ ಕಾಲಲ್ಲಿ ಚೆಕ್ ಮಾಡಿದ್ರೆ ಒಂದರಲ್ಲಿ ರಾಕ್ ಅಂತ ಬರುತ್ತೆ, ಒಂದರಲ್ಲಿ ಬಾರ್ಬರ್ ಶಾಪ್ ಅಂತ ಬರುತ್ತೆ. ಅಕ್ರಮ ಸಂಬಂಧ ಪತ್ತೆ ಹಚ್ಚಿ ಪತ್ನಿಗೆ ಹೇಳಿದ್ರು ಬುದ್ಧಿವಾದ ಹೇಳಿದರೂ ಬದಲಾಗದ ಪತ್ನಿಯ ವರ್ತನೆ.
ಆರಂಭದಲ್ಲಿ ಸಲೂನ್ ಶಾಪ್ನವನ ಜೊತೆ ಪತ್ನಿಗೆ ಸಂಬಂಧವಿದೆ ಅನ್ನೋದನ್ನ ಪತಿ ಶರತ್ ನಂಬಿರಲಿಲ್ಲ. ನನ್ನ ಪತ್ನಿ ನನಗೆ ದ್ರೋಹ ಮಾಡಲ್ಲ ಅಂತಲೇ ತಿಳಿದಿದ್ರು. ಆದರೆ ದಿನ ಕಳೆದಂತೆ ತಾವು ಕೇಳಿದ್ದು ನಿಜ ಅನ್ನೋದು ಗೊತ್ತಾಗುತ್ತಾ ಹೋಯ್ತು. ಹಾಗೂ ಹೀಗೂ ಮಾಡಿ ಪತ್ನಿಯ ಕಳ್ಳಾಟವನ್ನ ಶರತ್ ಪತ್ತೆ ಹಚ್ಚಿದ್ರು. ಪ್ರಭು ಜೊತೆಗಿನ ಅಕ್ರಮ ಸಂಬಂಧ ಬಿಡುವಂತೆ ಪತ್ನಿಗೆ ಶರತ್ ಬುದ್ಧಿವಾದ ಹೇಳಿದ್ರು. ಮಕ್ಕಳ ಮುಖ ನೋಡಿಯಾದ್ರೂ ಅನೈತಿಕ ಸಂಬಂಧ ಬಿಟ್ಟು ಬಿಡು ಅಂತ ಹೇಳಿದ್ರು. ಆದ್ರೆ ಎಷ್ಟೇ ಬುದ್ಧಿವಾದ ಹೇಳಿದ್ರು ಆಕೆಯ ವರ್ತನೆಯಲ್ಲಿ ಯಾವುದೇ ಬದಲಾವಣೆ ಕಂಡು ಬಂದಿರಲಿಲ್ಲ. ಆಕೆ ಮತ್ತೆ ಪ್ರಭು ಜೊತೆ ಸಂಬಂಧ ಮುಂದುವರಿಸಿದ್ಲು. ಕಟ್ಟಿಂಗ್ ಮಾಡೋನಿಗೆ ಲವ್ ಮಾಡ್ತಾರೆ ಅನ್ಕೊಂಡು ನಾನು ಸುಮ್ಮನೆ ಆಗ್ಬಿಡ್ತೀನಿ. ಕಟ್ಟಿಂಗ್ ಮಾಡಲ್ಲ ಅನ್ಕೊಂಡು ಆದರೂ ಡೌಟ್ ಬಂದು ಮನೆಗೆ ಹೋಗಿ ನೋಡಿ ಕೇಳ್ತೀನಿ, ಈ ನಂಬರಿಂದ ಮೆಸೇಜ್ ಬಂದಿದೆ ಯಾರ್ದು ಅಂತ ಕೇಳ್ತೀನಿ. ಅವಳು ಆದರೂ ಯಾರ್ದು ಏನು ಎಂತ ಏನು ಹೇಳಲ್ಲ. ನಾನು ಅದಕ್ಕೆ ಸುಮ್ಮನೆ ಆಗ್ತೀನಿ. ಆಮೇಲೆ ಮಾರನೇ ದಿನ ಬೆಳಿಗ್ಗೆ ಇನ್ನು ನನ್ನ ಫೋನ್ ಎತ್ಕೊಂಡು ನೋಡ್ತಾಳೆ. ನೋಡ್ಬೇಕಾದ್ರೆ ಮೆಸೇಜ್ ನೋಡ್ಕೊಬಿಡ್ತಾಳೆ ಅವಳು, ಆ ನಂಬರಿಂದ ಬಂದಿರೋದು. ಆದ್ರೂ ನಾನು ಕೇಳ್ತೀನಿ, ಆದರೂ ಹೇಳಲ್ಲ ಅವಳು. ಸಂಬಂಧ ಕಡಿತಗೊಳಿಸಲು ಕಳುಹಿಸಿದ್ದರು ಊರಿಗೆ. ಹೊಸಕೆರೆ ಹಳ್ಳಿಯಿಂದ ಬಾಗಲಗುಂಟೆಗೆ ಮನೆ ಶಿಫ್ಟ್. ಪ್ರಿಯಾಂಕಾಗೆ ಬೈದು ಬುದ್ಧಿವಾದ ಹೇಳಿದ್ರು. ಪ್ರಭು ಜೊತೆಗೆ ಸಂಬಂಧ ಕಡಿದುಕೊಂಡಿರಲಿಲ್ಲ. ಇದರಿಂದ ಬೇಸತ್ತ ಶರತ್ ಬೇರೆ ದಾರಿ ಇಲ್ಲದೆ ಆಕೆಯನ್ನ ತಮ್ಮ ಊರಿಗೆ ಕಳುಹಿಸಿದ್ರು. ಅಲ್ಲಿ ಸುಮಾರು 1 ತಿಂಗಳು ಆಕೆಯನ್ನ ಇರಿಸಲಾಗಿತ್ತು. ಇದರ ನಡುವೆ ಗಿರಿನಗರ ಠಾಣೆಯಲ್ಲಿ ಪ್ರಭು ವಿರುದ್ಧ ಶರತ್ ದೂರು ದಾಖಲಿಸಿದ್ರು. ನಮ್ಮ ಕುಟುಂಬದ ನೆಮ್ಮದಿ ಹಾಳು ಮಾಡುತ್ತಿದ್ದಾನೆ, ಇವನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಪೊಲೀಸರಿಗೆ ಮನವಿ ಮಾಡಿದ್ರು. ಇಷ್ಟೆಲ್ಲ ಆಗುತ್ತಿದ್ದಂತೆ ಹೊಸಕೆರೆಹಳ್ಳಿಯಲ್ಲಿದ್ರೆ ತಾನೇ ಇವರ ಸಂಬಂಧ ಮುಂದುವರಿಯುತ್ತೆ. ಬಾಗಲಗುಂಟೆಯಲ್ಲಿ ಶರತ್ ಸಹೋದರರ ಮನೆ ಇತ್ತು. ಅಲ್ಲಿಗೆ ಹೋದ್ರೆ ಆಕೆಯ ಮೇಲೆ ನಿಗಾ ಇಡೋಕೆ ಸುಲಭವಾಗುತ್ತೆ ಅಂತ ಭಾವಿಸಿದ್ರು. ಅಲ್ಲದೆ ಊರಿನಲ್ಲಿದ್ದ ಪ್ರಿಯಾಂಕಾ ಕೂಡ ತಾನು ಪ್ರಭುವನ್ನ ಮರೆತು ಹೋಗಿದ್ದೇನೆ ಅಂತ ನಾಟಕ ಮಾಡಿದ್ಲು. ಇದನ್ನ ನಂಬಿದ ಶರತ್ ಆಕೆಯನ್ನ ಮರಳಿ ಬೆಂಗಳೂರಿಗೆ ಕರೆತಂದಿದ್ರು. ಬೆಂಗಳೂರಿಗೆ ಕರೆತಂದ ಒಂದೇ ವಾರದಲ್ಲಿ ಎಸ್ಕೇಪ್. ಪ್ರಿಯಕರ ಪ್ರಭು ಜೊತೆ ಪರಾರಿಯಾದ ಪ್ರಿಯಾಂಕಾ. ಸುಮಾರು 1 ತಿಂಗಳು ಪ್ರಿಯಾಂಕಾಳನ್ನ ಊರಿನಲ್ಲಿ ಇರಿಸಲಾಗಿತ್ತು. ಇದರ ನಡುವೆ ಪ್ರಭು ವಿರುದ್ಧ ಗಿರಿನಗರ ಠಾಣೆಗೆ ದೂರು ನೀಡಿದ್ರು. ಅಲ್ಲದೆ ಹೊಸಕೆರೆ ಹಳ್ಳಿಯಿಂದ ಬಾಗಲಗುಂಟೆಗೆ ಮನೆ ಶಿಫ್ಟ್ ಮಾಡಿದ್ರು. ಇಷ್ಟೆಲ್ಲ ಆಗುತ್ತಿದ್ದ ವೇಳೆ ಪ್ರಿಯಾಂಕಾ ತಾನು ಪ್ರಭುವನ್ನ ಮರೆತು ಹೋಗಿದ್ದೇನೆ ಅಂತ ನಾಟಕ ಮಾಡಿದ್ಲು. ಇದನ್ನ ನಂಬಿದ ಶರತ್ ಆಕೆಯನ್ನ ಬಾಗಲಗುಂಟೆಯ ಹೊಸ ಮನೆಗೆ ಕರೆತಂದಿದ್ರು. ಹೀಗೆ ಬೆಂಗಳೂರಿಗೆ ಕರೆತಂದ ಒಂದೇ ವಾರಕ್ಕೆ ಆಕೆ ಪ್ರಿಯಕರ ಪ್ರಭು ಜೊತೆ ಪರಾರಿಯಾಗಿದ್ದಾಳೆ. ಏಪ್ರಿಲ್ 11ರ ಶನಿವಾರ ಶರತ್ ಕ್ರಿಕೆಟ್ ಮ್ಯಾಚ್ ನೋಡಲು ತನ್ನ ಸಹೋದರನ ಮನೆಗೆ ಹೋಗಿದ್ರಂತೆ. ಬಳಿಕ ಮಕ್ಕಳು ನೆನಪಾಗಿ ಮನೆಗೆ ಬಂದಿದ್ರಂತೆ. ಸುಮಾರು 9:30 ಹೊತ್ತಿಗೆ ಊಟ ಮಾಡಿದ್ರು. ಊಟದಲ್ಲಿ ನಿದ್ರೆ ಮಾತ್ರೆ ಬೆರೆಸಿದ್ಲು ಅನ್ನೋದು ಶರತ್ ಆರೋಪವಾಗಿದೆ. ಮತ್ತು ಬರೋ ಹಾಗೆ ಮಾಡಿ ತಾನು ಮಲಗಿದ ಬಳಿಕ ಕಸ ಹಾಕಿ ಬರ್ತೀನಿ ಅಂತ ಹೋದವಳು ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿದ್ದಾಳೆ ಅಂತ ಶರತ್ ಮಾಹಿತಿ ನೀಡಿದ್ದಾರೆ. ತಡ್ಕೊಂಡು ನಾವು ವೈಫಿಗೆ ಊರಿಗೆ ಕರ್ಕೊಂಡು ಹೋಗ್ತೀನಿ. ಊರಿಗೆ ಕರ್ಕೊಂಡೋಗಿ 1 ತಿಂಗಳು ಊರಲ್ಲಿ ಇಟ್ಕೊಂಡಿರ್ತೀವಿ. 1 ತಿಂಗಳು ಊರಲ್ಲಿ ಇಟ್ಕೊಂಡಿರ್ಬೇಕಾದ್ರೆ ಅವಳು ಹೇಳ್ತಾಳೆ, ನಾನು ಇವಾಗ ಹುಡುಗಂಗೆ ಮರ್ತು ಬಿಟ್ಟಿದ್ದೀನಿ, ನಾನು ಇವಾಗ ಇದೇನು ಮಾಡಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ನಂಬಿಸ್ತಾಳೆ. ನಂಬಿಸ್ಬೇಕಾದ್ರೆ ನಾನೇನು ಮಾಡ್ತೀನಿ, ನಮ್ಮ ಮನೆ ಮುಂಚೆ ಹೊಸಕೆರೆಹಳ್ಳಿಯಲ್ಲಿ ಇರುತ್ತೆ. ಹೊಸಕೆರೆಹಳ್ಳಿಯಿಂದ ಮನೇನ ಬಗಲ್ಗುಂಟೆಗೆ ಶಿಫ್ಟ್ ಮಾಡ್ತೀನಿ. ಬಗಲ್ಗುಂಟೆಗೆ ಶಿಫ್ಟ್ ಮಾಡಿ ಅಲ್ಲೇ ಬಗಲ್ಗುಂಟೆ ಅಂದರೆ ನಾನು ನಮ್ಮ ಬ್ರದರ್ ಎಲ್ಲ ಜೊತೆಗಿರ್ತಾರೆ, ಆ ಹುಡುಗ ಬರಲ್ಲ ಅನ್ನೋ ಇದಕ್ಕೆ ಮಾಡ್ತೀವಿ. ಬಗಲ್ಗುಂಟೆಗೆ ಶಿಫ್ಟ್ ಮಾಡಿ 1 ವಾರದಲ್ಲಿ ಹುಡುಗನ ಜೊತೆ ಇನ್ನೂ ಓಡೋಗಿದ್ದಾಳೆ. ಸರ್ ಅವತ್ತು ನಾನು ಮ್ಯಾಚ್ ನಮ್ಮ ಬ್ರದರ್ ಮನೆಗೆ ಬಂದೆ. ಶನಿವಾರ ನೈಟು ಒಂದು 8:00ವರೆಗೆ ನಮ್ಮ ಬ್ರದರ್ ಮನೆಗೆ ಬಂದು ಅಕ್ಕಿ ಪ್ಯಾಕೆಟ್ ಬುಕ್ ಮಾಡಿಕೊಂಡು ಅವ್ನು ಊಟ ಮಾಡ್ಕೊಂಡು ಹೋಗೋದ. ಆದ್ರೆ ನಮ್ಮ ಮನೇಲಿ ಮಕ್ಕಳು ಕಾಯ್ತಿರ್ತಾರೆ ಅಂತ ಮನೆಗೆ ಹೋದೆ. 9:30 ಹೋದೆ. ಊಟ ಹಾಕಿದ್ಲು. ಊಟ ಮಾಡಿದೆ. ಊಟ ಮಾಡಿದ ತಕ್ಷಣ ಸ್ವಲ್ಪ ಒಂದು 1/4 ಗಂಟೆ 20 ನಿಮಿಷ ಆದಮೇಲೆ ಸ್ವಲ್ಪ ತಲೆ ಸುತ್ತಂಗಾಯ್ತು. ನಾನು ಯಾಕೋ ತಲೆ ಸುತ್ತಾಯಿದೆ ಅನ್ಸಿದೆ. ಅವತ್ತು ಯಾವತ್ತು ಇಲ್ದಿರೋದು ಹಾಸಿಗೆ ಅವಳಿ ಹಾಸಿದ್ಲು. ಹೋದೆ, ಮನ್ಕೊಂಡೆ. ಅವತ್ತು ಶನಿವಾರ ಅಂದರೆ ನಾವು ಭಾನುವಾರ ಲೇಟಾಗಿ ಹೇಳ್ತೀವಲ್ಲ ಅಂದ್ಕೊಂಡು ಮಕ್ಕಳಿಗೆ ಮೊಬೈಲ್ ಕೊಟ್ಬಿಟ್ಟೆ. ಮಕ್ಳ ಹತ್ರ ಮೊಬೈಲ್ ಇತ್ತು. ನಮ್ಮ ವೈಫ್ ನೀನು ನನಗೆ ಇಲ್ಲಿ ಹೊಡಿದ್ಯಾ ಅಂದ್ಕೊಂಡು ಅವಳೇ ಕಿರಿಕ್ ಮಾಡ್ಕೊಂಡು ಜಗಳ ಆಡೋಕೆ ಬಂದು. ಅದು ನನಗೆ ಸುಸ್ತಾಗ್ತಿದೆ, ಬಿಟ್ಬಿಡು ಅಂದ್ರೆ ಅವಳು ಹಂಗೆ ನಾನು ಸ್ವಲ್ಪ ಮಲ್ಗಕ್ಕೆ ಮಾಡ್ತಾ ಇದ್ದೀನಿ. ಅವಳು ಬಂದು ಮುಖದ ಮೇಲೆಲ್ಲ ನೀರು ಹಾಕೋದು, ಮುಖಕ್ಕೆ ಹೊಡಿಯೋದೆಲ್ಲ ಮಾಡಿದ್ಲು. ಆದ್ರೆ ಅವಳು ಹೇಳೋದು ಗೊತ್ತಾಗ್ತಿತ್ತು, ನನಗೆ ಹೇಳೋಕ್ಕಾಗ್ತಿರ್ಲಿಲ್ಲ. ಹಾಗೆ ಮಾಡ್ತಾ ಕಸ ಎಲ್ಲ ಹಾಕಿ ಬರ್ತೀನಿ ಅಂತ ಕೇಳಿದ್ದು. ಮೇನ್ ರೋಡ್ ಅಂತ ಹೇಳಿದೆ. ಕಸ ಹಾಕ್ಬಿಡ್ತಂತ ರಾತ್ರಿ 11:45 ಹೋಗಿದ್ರು ಗೊತ್ತು ಅಷ್ಟೇ. ಆಮೇಲೆ ಅವಳು ಎಲ್ಲಿ ಹೋದ್ಲು ಏನೂ ಗೊತ್ತಿಲ್ಲ. ಆಮೇಲೆ ಮಲಗಿಬಿಟ್ಟಿದೆ.
ಒಟ್ನಲ್ಲಿ ಮದುವೆ ಆದ ಬಳಿಕ ಹಳೆಯದನ್ನ ಮರೆತು ಕಟ್ಟಿಕೊಂಡವರ ಜೊತೆ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಅಂತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮದುವೆಯಾದ ಬಳಿಕವೂ ಹಳೆ ಲವರ್ಗಳ ಜೊತೆ ಸಂಪರ್ಕ ಮುಂದುವರಿಸಿಕೊಂಡು ಹೋಗೋದು, ಇಲ್ಲವೇ ಬೇರೊಬ್ಬರ ಜೊತೆ ಪ್ರೀತಿಯಲ್ಲಿ ಬೀಳೋದು ಕಾಮನ್ ಆಗಿ ಹೋಗಿದೆ. ಒಂದೆಡೆ ಮಂಡ್ಯದ ಯುವತಿ ಗಂಡನ ಸ್ನೇಹಿತನ ಜೊತೆ ಎಸ್ಕೇಪ್ ಆಗಿದ್ರೆ, ಬಾಗಲಗುಂಟೆಯಲ್ಲಿ ವಾಸವಿದ್ದ ಮಹಿಳೆ ಹೋಗಿದ್ದೆಲ್ಲಿಗೆ ಅನ್ನೋದೇ ನಿಗೂಢವಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.